Hi student, good morning ಎಲ್ರಿಗೂ. Today I am discussing social science very important question answers. 2, 3 and 4 marks questions are here. ನೋಡ್ತಾ ಇರ್ಬೋದು, ಇವತ್ತು ನಾನು ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್ ಕ್ವೆಶನ್ ಆನ್ಸರ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವು ಪ್ರತಿ ವರ್ಷ ಅತಿ ಹೆಚ್ಚು ಬಾರಿ ರಿಪೀಟ್ ಆದ ಕ್ವೆಶನ್ಗಳಿವು. ನೋಡಿ, ನಾನು ಓದ್ತಾ ಹೋಗ್ತೀನಿ. ನೋಡಿ, ಒಂದರಲ್ಲಿ ನೋಟ್ ಮಾಡ್ಕೊಳ್ಳಿ, ಬೇಕಾದರೆ ಪಕ್ಕ ಇದರಲ್ಲೇ ಬರುತ್ತೆ. ಇಷ್ಟನ್ನು ಮಾತ್ರ ಚೆನ್ನಾಗಿ ಓದ್ಕೊಳ್ಳಿ. ಒಂದನೇ ಕ್ವೆಶನ್ ನೋಡೋದಾದರೆ, ಒಂದನೇ ಕ್ವೆಶನ್ನು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ. ಎರಡನೇದು, ಸ್ವತಂತ್ರ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿ. ಮೂರನೇ ಕ್ವೆಶನ್ನು, ಸ್ವತಂತ್ರ ಚಳವಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು. ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನೋಡಿದರೆ, ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳು ವಿವರಿಸಿ. ನೆಕ್ಸ್ಟ್ ಐದನೇ ಕ್ವೆಶನ್ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಒಂದು 30 ಕ್ವೆಶನ್ಸ್ನ ನಾನು ವೆರಿ ಇಂಪಾರ್ಟೆಂಟ್ ಇರೋ 30 ಕ್ವೆಶನ್ಸ್ನ ಕೊಟ್ಟಿದ್ದೀನಿ. ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಇವು ಇದರಲ್ಲೇ ಬರುತ್ತೆ. ಇಷ್ಟೇ ಓದ್ಕೊಳ್ಳಿ ಸಾಕು. ಹೇಳ್ತಾ ಇದ್ದೀನಿ, ಇದರಲ್ಲೇ ಬರುತ್ತೆ. ಚೆನ್ನಾಗಿ ಓದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತೀನಿ ನಾನು, ನೀವು ನೋಡ್ಕೊಳ್ಳಿ ಕ್ವೆಶನ್ನ. ಐದನೇ ಕ್ವೆಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಆರನೇದು, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದನ್ನು. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಸೊ ಅವ್ರಿಗೂ ಹೆಲ್ಪ್ ಆಗಲಿ. ಇದರಲ್ಲೇ ಬರುತ್ತೆ, ಹೇಳ್ತಾ ಇದ್ದೀನಿ ಮತ್ತೊಂದು ಸತಿ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವು. ನೆಕ್ಸ್ಟ್ 20ನೇ ಕ್ವೆಶನ್ ಕಾಣಿಸ್ತೈತಾ? ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್, ಪಕ್ಕಾ ಡೆಫಿನೆಟ್ ಕ್ವೆಶನ್ ಇದು. ಉದ್ಯಮಿಗಳ ಕಾರ್ಯಗಳು ಯಾವುವು? ಉದ್ಯಮಿಗಳ ಗುಣಲಕ್ಷಣಗಳನ್ನು ತಿಳಿಸಿ. ಪಂಚಾಯತ್ ವ್ಯವಸ್ಥೆಯ ಮಹತ್ವ ತಿಳಿಸಿ. 24ನೇ ನೋಡ್ಕೊಳ್ಳಿ. 25ನೇದು ಕಾಣಿಸ್ತಾ ಇದೆ ಅಂದ್ಕೊತೀನಿ. 25ನೇ ನೋಡ್ಕೊಳ್ಳಿ. 25ನೇದು ಬ್ರಹ್ಮ ಆರ್ಯ. 25ನೇ ಕ್ವೆಶನ್ನು, ಬ್ರಹ್ಮ ಅಥವಾ ಆರ್ಯ ಅಥವಾ ಪ್ರಾರ್ಥನಾ ಅಥವಾ ಸತ್ಯಶೋಧಕ ಅಥವಾ ಅಲಿಗರ್ ಚಳವಳಿಯ ಕೊಡುಗೆ ಅಥವಾ ಬೋಧನೆ ಅಥವಾ ತತ್ವಗಳೇನು. ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ ಒಂದು ಬಂದೇ ಬರುತ್ತೆ ಇಷ್ಟರಲ್ಲಿ. ಅರಣ್ಯ ಸಂರಕ್ಷಕ ಕ್ರಮಗಳಾವು? ಅರಣ್ಯ ನಾಶಕ್ಕೆ ಕಾರಣಗಳು ಪಟ್ಟಿ ಮಾಡಿ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳಾವು? ಇದರಲ್ಲೇ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ 6 ಅಂತ ಕೊಟ್ಟಿದ್ದೀನಿ. ಪ್ರವಾಹ, ಭೂಕಂಪ, ಭೂಕುಸಿತ, ಕಡಲು ಕೊರೆತ, ಆವೃತ ಮಾರುತಗಳಿಗೆ ಕಾರಣವೇನು? ಇಲ್ಲಿ ಕಾರಣಗಳು ಕೇಳ್ಬೋದು, ಆರ್ ಇದನ್ನು ಕೇಳ್ಬೋದು, ಪರಿಣಾಮಗಳು. ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಇದರಲ್ಲಿದೆ. 32 ಕ್ವೆಶನ್ಸ್ ಇದೆ. ನೆಕ್ಸ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಚಾನಲ್ನ. ಇವಾಗ ನೆಕ್ಸ್ಟು ನಾನು ಇಷ್ಟು ದಿವಸ ಕನ್ನಡದ್ದು ಮಾಡಿದ್ದೆ. ಫ್ರಮ್ ಟುಡೇ ಐ ಆಮ್ ಅಪ್ಲೋಡಿಂಗ್ ಸೋಷಿಯಲ್ ಸೈನ್ಸ್. ಇವತ್ತಿಂದ ಸೋಷಿಯಲ್ ಸೈನ್ಸ್ನ ಎಲ್ಲ ವೀಡಿಯೋಸು ವೆರಿ ಇಂಪಾರ್ಟೆಂಟ್ ಇರೋ ಎಲ್ಲನೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾಡಿದ್ದು 27ನೇ ತಾರೀಕಿರುವ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ಅವ್ರಿಗೂ ಹೆಲ್ಪ್ ಆಗಲಿ. ಇವತ್ತಿಂದ ನಾನು ಸೋಷಿಯಲ್ ಸೈನ್ಸು, ನೆಕ್ಸ್ಟ್ ಅದಾದಮೇಲೆ ಸೈನ್ಸ್ ಎಕ್ಸಾಮ್ಗೆ, ಅದಾದಮೇಲೆ ಇಂಗ್ಲೀಷ್ಗೆ, ಈ ಥರ ಎಕ್ಸಾಮ್ ಇರೋ ಟೈಮಲ್ಲಿ ಪಕ್ಕ ಹೆಲ್ಪ್ ಆಗುತ್ತೆ ನಿಮಗೆ. ಪಕ್ಕ ಇದರಿಂದ ಇವೇ ಬರುತ್ತೆ, ಇಷ್ಟರಲ್ಲೇ ಬರುತ್ತೆ. ಯಾವುದು 2, 3 ಆ್ಯಂಡ್ 4 ಮಾರ್ಕ್ಸ್. ಬೇರೆ ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ, ಇಷ್ಟೇ ಓದಿ ಸಾಕು. ಸಬ್ಸ್ಕ್ರೈಬ್ ಹಾಕ್ಕೊಂಡು ಇಟ್ಕೊಂಡಿರಿ. ಏನೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಥ್ಯಾಂಕ್ ಯು.